ನೋಡಿ, ಸಹಜವಾಗಿ ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಹೋಗುವಂಥದ್ದು ಸಹಜ. ಹಂಗಾಗಿ ಡೆಲ್ಲಿ ವರಿಷ್ಠರನ್ನ ಕೇಂದ್ರ ವರಿಷ್ಠರನ್ನ ನೋಡುವಂಥದ್ದು ಇದು ಸಹಜ ಆಗಿರುತ್ತೆ. ಅದನ್ನು ಹೋಗಿರ್ತಾರೆ. ಹಂಗಂತ ಹೇಳಿ ಡೆಲ್ಲಿ ಹೋಗ್ಬಾರ್ದಂತ ಏನಾರು ಇದೆಯಾ? ಏನಿಲ್ಲಲ್ಲ. ಹಾಗಾಗಿ ಇರ್ಬೋದು, ಅದು ಅವರ ಅನಿಸಿಕೆ ಯಾರ್ದಾದ್ರೂ ನಂಗೆ ಗೊತ್ತಿಲ್ಲ. ನನಗೆ ಆ ಗಮನಕ್ಕೆ ಏನು ಬಂದಿಲ್ಲ. ಯಾಕಂದರೆ ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಪ್ಪ. ನಾನೀಗ ಡೆಲ್ಲಿ ಹೋಗಿ ಕೇಳ್ಕೊಬರೋದು ತಪ್ಪಿದೆಯಾ? ಇದೆಲ್ಲವನ್ನು ವರಿಷ್ಠರು ಏನಿದೆ, ವರಿಷ್ಠರೇ ತೀರ್ಮಾನ ಮಾಡೋವಂಥದ್ದು. ವರಿಷ್ಠರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಬದ್ಧರಿದ್ದೀವಿ. ಅದರಲ್ಲಿ ಎರಡೇ ಮಾತಿಲ್ಲ. ಈಗ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ನನಗೂ ಬೇಕು ಅಂತ. ನನಗಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರು, ಮುಖಂಡರು ನನಗೆ ಒತ್ತಾಯ ಹಾಕ್ತಾರೆ. ಈಗ ಏನು ಸರ್, ನಮಗೊಂದು ಅವಕಾಶ ಕೊಡೋ, ನಿಮಗೊಂದು ಅವಕಾಶ ಆಗ್ಬೇಕಂತ ಅವರ ಭಾವನೆಗಳಿದಾವೆ. ಅವ್ರ ಭಾವನೆ ತಕ್ಕಾಗಿ ನಾವು ಹೋಗ್ಬೇಕಲ್ಲ. ಅವ್ರು ಹೇಳ್ತಾರೆ ಸರ್ ಡೆಲ್ಲಿ ಹೋಗ್ರಿ, ಇನ್ನೊಂದು ಕಡೆ ಹೋಗ್ರಿ, ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಆವಾಗ ನಾವು ಕಾರ್ಯಕರ್ತರಿಗೂ ಗೌರವ ಕೊಡಬೇಕು, ಮುಖಂಡರಿಗೂ ಗೌರವ ಕೊಡಬೇಕು. ಹಾಗಾಗಿ ಸ್ವಲ್ಪ ಡೆಲ್ಲಿಗೆ ಹೋಗಿರ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ಆ ಥರ ವಾತಾವರಣ ಏನು ಕಾಣ್ತಾ ಇಲ್ಲ. ಗೊಂದಲ ಸೃಷ್ಟಿ ಏನಿಲ್ಲ. ಹೈಕಮಾಂಡ್ ನಿರ್ಧಾರ ಏನು ತೊಗೊಳ್ತಾರೆ ಅದ್ರ ಮೇಲೆ ಇದೆ. ಯಾವ ಥರ ಬಣ, ಯಾವ ಬಣನೂ ಇಲ್ಲ. ನಂದು ಕಾಂಗ್ರೆಸ್ ಬಣನೇ, ಅದರಲ್ಲಿ ಯಾವ್ದು ಬಣ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಬೇಕು, ಡಿ ಕೆ ಸಾಹೇಬರು ಬೇಕು, ಎಲ್ಲರೂ ಬೇಕು. ಎಲ್ಲ ಮಂತ್ರಿಮಂಡಲದ ಎಲ್ಲ ನಮ್ಮ ಮಿನಿಸ್ಟ್ರುಗಳು ನಮಗೆ ಬೇಕು. ಎಲ್ಲರ ಜೊತೆಗಿದ್ದೀವಿ ನಾವು. ಅದು ಅವರು ಇದು ನನಗೆ ಗೊತ್ತಿಲ್ಲ. ಏನು ಮಾತು ಕೊಟ್ಟಿದ್ರು ಏನಂತ ನನಗೇನು ಗೊತ್ತಿಲ್ಲ. ನಾನು ರಾಷ್ಟ್ರೀಯ ನಾಯಕರು ಹೇಳಿರುವಂಥ ಇದಕ್ಕೆ ನನಗೆ ಗೊತ್ತಿಲ್ಲ. ನಾನೊಬ್ಬ ಸಾಮಾನ್ಯ MLA ಆಗಿ ಆ ವಿಚಾರ ನನಗೆ ಗೊತ್ತಿಲ್ಲ. ಅದೇನಾದ್ರು ಇದ್ದರೆ ನಡೆದ್ರೆ ಅವ್ರ ವಿಚಾರ. ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ನೋಡಿ ಸರ್, ಅದೇ ಹೇಳಿದ್ನಲ್ಲ, ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ಖಂಡಿತ ಬದ್ಧರಾಗ್ತಾರೆ. ಇಲ್ಲಿ ಯಾರ್ದು ಏನು ಅಂತ ಇದಿಲ್ಲ. ನನ್ನ ಲೆಕ್ಕ ಸಂದೇಶ ಏನಿಲ್ಲ. ರಾಷ್ಟ್ರೀಯ ನಾಯಕರು ಏನಾದ್ರು ಒಂದು ತೀರ್ಮಾನ ಕೊಡೋದು ಒಳ್ಳೇದು, ಬೇಗ ಕೊಡೋದು ಒಳ್ಳೇದು. ಗೊಂದಲ ಆಗೋದು ಬೇಡ. ಅದರಿಂದ ಯಾವುದಾದ್ರು ಸಂದೇಶ ಕೊಡ್ತಾರೆ. ನೋಡಿ, ಸಹಜವಾಗಿ ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಹೋಗುವಂಥದ್ದು ಸಹಜ. ಹಂಗಾಗಿ ಡೆಲ್ಲಿ ವರಿಷ್ಠರನ್ನ ಕೇಂದ್ರ ವರಿಷ್ಠರನ್ನ ನೋಡುವಂಥದ್ದು ಇದು ಸಹಜ ಆಗಿರುತ್ತೆ. ಅದನ್ನು ಹೋಗಿರ್ತಾರೆ. ಹಂಗಂತ ಹೇಳಿ ಡೆಲ್ಲಿ ಹೋಗ್ಬಾರ್ದಂತ ಏನಾರು ಇದೆಯಾ? ಏನಿಲ್ಲಲ್ಲ. ಹಾಗಾಗಿ ಇರ್ಬೋದು, ಅದು ಅವರ ಅನಿಸಿಕೆ ಯಾರ್ದಾದ್ರೂ ನಂಗೆ ಗೊತ್ತಿಲ್ಲ. ನನಗೆ ಆ ಗಮನಕ್ಕೆ ಏನು ಬಂದಿಲ್ಲ. ಯಾಕಂದರೆ ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಪ್ಪ. ನಾನೀಗ ಡೆಲ್ಲಿ ಹೋಗಿ ಕೇಳ್ಕೊಬರೋದು ತಪ್ಪಿದೆಯಾ? ಇದೆಲ್ಲವನ್ನು ವರಿಷ್ಠರು ಏನಿದೆ, ವರಿಷ್ಠರೇ ತೀರ್ಮಾನ ಮಾಡೋವಂಥದ್ದು. ವರಿಷ್ಠರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಬದ್ಧರಿದ್ದೀವಿ. ಅದರಲ್ಲಿ ಎರಡೇ ಮಾತಿಲ್ಲ. ಈಗ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ನನಗೂ ಬೇಕು ಅಂತ. ನನಗಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರು, ಮುಖಂಡರು ನನಗೆ ಒತ್ತಾಯ ಹಾಕ್ತಾರೆ. ಈಗ ಏನು ಸರ್, ನಮಗೊಂದು ಅವಕಾಶ ಕೊಡೋ, ನಿಮಗೊಂದು ಅವಕಾಶ ಆಗ್ಬೇಕಂತ ಅವರ ಭಾವನೆಗಳಿದಾವೆ. ಅವ್ರ ಭಾವನೆ ತಕ್ಕಾಗಿ ನಾವು ಹೋಗ್ಬೇಕಲ್ಲ. ಅವ್ರು ಹೇಳ್ತಾರೆ ಸರ್ ಡೆಲ್ಲಿ ಹೋಗ್ರಿ, ಇನ್ನೊಂದು ಕಡೆ ಹೋಗ್ರಿ, ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಆವಾಗ ನಾವು ಕಾರ್ಯಕರ್ತರಿಗೂ ಗೌರವ ಕೊಡಬೇಕು, ಮುಖಂಡರಿಗೂ ಗೌರವ ಕೊಡಬೇಕು. ಹಾಗಾಗಿ ಸ್ವಲ್ಪ ಡೆಲ್ಲಿಗೆ ಹೋಗಿರ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ಆ ಥರ ವಾತಾವರಣ ಏನು ಕಾಣ್ತಾ ಇಲ್ಲ. ಗೊಂದಲ ಸೃಷ್ಟಿ ಏನಿಲ್ಲ. ಹೈಕಮಾಂಡ್ ನಿರ್ಧಾರ ಏನು ತೊಗೊಳ್ತಾರೆ ಅದ್ರ ಮೇಲೆ ಇದೆ. ಯಾವ ಥರ ಬಣ, ಯಾವ ಬಣನೂ ಇಲ್ಲ. ನಂದು ಕಾಂಗ್ರೆಸ್ ಬಣನೇ, ಅದರಲ್ಲಿ ಯಾವ್ದು ಬಣ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಬೇಕು, ಡಿ ಕೆ ಸಾಹೇಬರು ಬೇಕು, ಎಲ್ಲರೂ ಬೇಕು. ಎಲ್ಲ ಮಂತ್ರಿಮಂಡಲದ ಎಲ್ಲ ನಮ್ಮ ಮಿನಿಸ್ಟ್ರುಗಳು ನಮಗೆ ಬೇಕು. ಎಲ್ಲರ ಜೊತೆಗಿದ್ದೀವಿ ನಾವು. ಅದು ಅವರು ಇದು ನನಗೆ ಗೊತ್ತಿಲ್ಲ. ಏನು ಮಾತು ಕೊಟ್ಟಿದ್ರು ಏನಂತ ನನಗೇನು ಗೊತ್ತಿಲ್ಲ. ನಾನು ರಾಷ್ಟ್ರೀಯ ನಾಯಕರು ಹೇಳಿರುವಂಥ ಇದಕ್ಕೆ ನನಗೆ ಗೊತ್ತಿಲ್ಲ. ನಾನೊಬ್ಬ ಸಾಮಾನ್ಯ MLA ಆಗಿ ಆ ವಿಚಾರ ನನಗೆ ಗೊತ್ತಿಲ್ಲ. ಅದೇನಾದ್ರು ಇದ್ದರೆ ನಡೆದ್ರೆ ಅವ್ರ ವಿಚಾರ. ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ನೋಡಿ ಸರ್, ಅದೇ ಹೇಳಿದ್ನಲ್ಲ, ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ಖಂಡಿತ ಬದ್ಧರಾಗ್ತಾರೆ. ಇಲ್ಲಿ ಯಾರ್ದು ಏನು ಅಂತ ಇದಿಲ್ಲ. ನನ್ನ ಲೆಕ್ಕ ಸಂದೇಶ ಏನಿಲ್ಲ. ರಾಷ್ಟ್ರೀಯ ನಾಯಕರು ಏನಾದ್ರು ಒಂದು ತೀರ್ಮಾನ ಕೊಡೋದು ಒಳ್ಳೇದು, ಬೇಗ ಕೊಡೋದು ಒಳ್ಳೇದು. ಗೊಂದಲ ಆಗೋದು ಬೇಡ. ಅದರಿಂದ ಯಾವುದಾದ್ರು ಸಂದೇಶ ಕೊಡ್ತಾರೆ.